ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಬನ್ನಿ, ಈ ಅಪ್ಡೇಟ್ ಮಂಗಳ ಹೊಸ ವಿಷಯ ತಿಳಿಸ್ತಾ ಇದ್ದಾರೆ. ಬನ್ನಿ, ಇದು ಕರು ಮತ್ತು ಹಸು ಮತ್ತು ಕುರಿಗಳಿಗೆ ಕಟ್ಟೋಕ್ಕೆ ಹಗ್ಗನ ಉಡಿಯೋದು ಹೇಗೆ ಅಂತ ತೋರಿಸ್ಕೊಡ್ತೀವಿ. ನೋಡಿ, ಒಂದು ಸೀರೆನ ಮಧ್ಯಕ್ಕೆ ಹರಿಬೇಕು. ಆಮೇಲೆ ಆ ಮಧ್ಯ ಹರಿದಿದ್ರಲ್ಲಿ ಮತ್ತೆ ಮಧ್ಯಕ್ಕೆ ಹರಿಬೇಕು. ಅಂದರೆ ಒಂದು ಸೀರೆಯಲ್ಲಿ 4 ಭಾಗ ಮಾಡ್ಕೋಬೇಕು. ಆ 4 ಭಾಗದಿಂದ 2 ಹರ ಆಗುತ್ತೆ. ಫಸ್ಟು ಹೀಗೆ ಒಂದು ಚಿಲ್ಕಕ್ಕೋ ಕಂಬಕ್ಕೋ ಕಟ್ಬಿಟ್ಟು ನುಲಿಬೇಕು. ಚೆನ್ನಾಗಿ ಹೀಗೆ ನುಲ್ದು ಮಡಿಕೋಬೇಕು. ಈ ಹಗ್ಗ ಹೊಡಿಯೋದನ್ನು ಹೇಳ್ಕೊಡ್ತಾ ಇರೋರು ಇವರು ಟ್ರೈನಿಂಗ್ ತೊಗೋತಾ ಇರೋರು ಇಬ್ಬರು ವಿದ್ಯಾರ್ಥಿಗಳು. ನೋಡಿ, ಆ ತಾತ ಇದ್ದಾರಲ್ಲ, ಅವರು ಹೇಳ್ಕೊಡ್ತಾ ಇದ್ದಾರೆ. ಆ ಥರ ಕಡ್ಡಿಗೆ ಸುತ್ತಕೊಂಡು ಒಂದು ಹಗ್ಗನ ಅಲ್ಲೇ ಚಿಲ್ಕದಲ್ಲಿ ಬಿಟ್ಟು ಕಡ್ಡಿಗೆ ಸುತ್ತಕೊಂಡಿರೋ ಹಗ್ಗನ ಒಂದು ಕೈಯಿಂದ ಹಿಂದೆ ಮುಂದೆ ತೆಗಿಬೇಕು. ಬಟ್ ಅವರಿಗೆ ಬರ್ತಾ ಇಲ್ಲ, ಸ್ವಲ್ಪ ಕಷ್ಟಪಡ್ತಾ ಇದ್ದಾರೆ. ಫಸ್ಟ್ ಡೇ ಆಗಿರೋದ್ರಿಂದ ಒಂದು 3 ಡೇ ಟ್ರೈನಿಂಗ್ ತೊಗೋತಾರೆ. ನೋಡಿ, ಈ ರೀತಿ ನೋಡ್ಕೊಂಡು ಹೋಗ್ಬೇಕು. ಇವರು ಅನುಭವಸ್ಥರು ನುಲಿತಾ ಇರೋದು. ಇವರು ಅವರಿಗೆ ಆ ಥರ ಕರೆಕ್ಟಾಗಿ ನೋಡ್ಕೊಳ್ಳಿ. ಒಂದನ್ನು ಕಟ್ಕೊಂಡು ಅಲ್ಲೇ ಟೈಟಾಗಿ ಇಟ್ಕೋಬೇಕು. ಇನ್ನೊಂದನ್ನು ಕಡ್ಡಿಗೆ ಸುತ್ಕೋಬೇಕು. ದಾರದಿಂದ ಆ ರೀತಿ ನೋಡ್ಕೊಂಡು ಹೋಗ್ಬೇಕು. ಕೈ ಒಂದು ಎಡಗೈ ನೋಡಿ ಮತ್ತು ಬಲಗೈ ನೋಡಿ, ಎರಡನ್ನೂ ಅಬ್ಸರ್ವ್ ಮಾಡಿ ಕರೆಕ್ಟಾಗಿ ನೀಟಾಗಿ ನೋಡಿದ್ರೆ ದಾರ ಚೆನ್ನಾಗಿ ಬರುತ್ತೆ. ದಾರ ಅಲ್ಲ, ಸಾರಿ, ಹಗ್ಗ ಉಡಿಯುವ ವಿಧಾನ. ಲೂಸ್ ಬಿಡ್ಬೇಕಂತ ಒಂದೇ ದಿವಸ ಕಲಿಯಕ್ಕೆ ಬರೋದೇ ಇಲ್ಲ. ಯಾಕಯ್ಯ? ಹಾಯ್ ಪ್ರೇಮ್ ಕುಮಾರ್, ಈಗಲೇ ಹೊಡಿತಾರ ನೋಡಿ. ಈಗ ಮುಗಿತಲ್ಲ ಅದು. ಕಳಿಸ್ಬಿಡಕ್ ಮಾಡ್ತೀರಿ. ಪರಿಣಿತ ಪಂಡಿತರ ಹತ್ರ ಹಗ್ಗ ಹೇಳಿದ ಕಲಿತಾ ಇದ್ದಾರೆ BCom ಸ್ಟೂಡೆಂಟ್ಸ್ಗಳು. ಅಯ್ಯ, ಅದೆಲ್ಲ ಒಂದು ಸರಿ ಕಲಿಲ್ಲ ಅಂದ್ರೆ ಆಯ್ತಾ? ಅದು ಹಂಗೆ ಲೂಸ್ ಆಗಿರ್ಬಾರ್ದು. ಒಂದು ಇದು ಟೈಟ್ ಆಗಿರ್ಬೇಕು. ಅಲ್ಲಯ್ಯ, ಹತ್ತದಲ್ಲೇ ಇದು ಟೈಟ್ ಆಗಿರ್ಕೊಂಡು ಹಿಂಗೆ ಮಾಡ್ತದೆ. ಈಗ ಅಲ್ಲೇನೆ ನೋಡ್ಕೋಬೇಕು. ಅಲ್ಲಯ್ಯ, ಇವರು ಗುರುಗಳು, ಅವರು ಶಿಷ್ಯರು. ಹಗ್ಗ ಎಣಿಯೋದು ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ನೋಡಿ, ಸೀರೆನ ಹಾಕೊಂಡು ಅಲ್ಲಿ ನೋಡಿ ಎಲ್ಲ ಕಲೆನೂ ಕಲ್ತಿರ್ತಾರೆ. ನೋಡಿ, ಫಸ್ಟ್ ಅರ್ಧದಲ್ಲಿ ಬಿಸಿ ಆಗಿದ್ದಾರೆ. ಅಯ್ಯ, ಒಂದೇ ದಿವಸಕ್ಕೆ ಕಲಿತಾವ್ರ? ಪರವಾಗಿಲ್ವಾ? ಏನೇನ್ ಗೊತ್ತು ಎಲ್ಲಾನು ಹೇಳ್ಕೊಟ್ಬಿಡಿ. ಅಯ್ಯ, ಅಯ್ಯ, ಏನೇನ್ ಗೊತ್ತು ಎಲ್ಲಾನು ಹೇಳ್ಕೊಡಿ, ಆಯ್ತಾ? ಸಾಕಾಗೋಯ್ತಾ? ಹೋಗ್ಯಪ್ಪ, ಏನೂ ಇಲ್ಲ ಅಲ್ಲಿ ಮನೆತ ಕೆಲಸ. ನೋಡಿ, ಇವರು ಗುರುಗಳು, ಅವರು ಶಿಷ್ಯರು. ಗುರುಗಳಿಗೆ ವಂದನೆ ಅನ್ನಿ ಹೇಳ್ತಾರ ಶಿಷ್ಯರು. ಗುರುಗಳಿಗೆ ವಂದನೆ. ಸಾವಿರ ವಂದನೆ. ಸನ್ನೇಗೌಡ್ರು ಅನ್ಬೇಕು. ನಮ್ಮ ಗುರುಗಳಿಗೆ ವಂದನೆ.